ಅಲ್ಲ ತಪ್ಪು ನಿಮ್ದಲ್ಲ, ನೋ ತಪ್ಪು ನಿಮ್ದಲ್ಲ, ತಪ್ಪು ನಮ್ಮ ಮೀಡಿಯಾದವ್ರದಂತೂ ಅಲ್ಲಕ್ಕೆ ಅಲ್ಲ. ಯಾಕೆಂದ್ರೆ ಅದು ಎಲ್ಲನೂ ತೋರಿಸ್ದಾಗ ಅದನ್ನು ಮಾತ್ರ 5,000 ಜನ 6,000 ಜನ ನೋಡಿರ್ತಾರೆ. ದರ್ಶನ್ ಅವ್ರದ್ದು ಬಂದರೆ ನಿಮಗೆ ಲಕ್ಷಾಂತರ ಜನ ಮಿಲಿಯನ್ಸ್ ಗಟ್ಟಲೆ ನೋಡ್ತಾರೆ ಅಂತಂದರೆ ಬಿಕಾಸ್ ಆಫ್ ರೀಚ್ ಆಗೋದು ಜನಗಳ ಮನಸ್ಥಿತಿಗಳು ಹಂಗಿರ್ತವೆ, ಏನು ಮಾಡೋಕ್ಕಾಗಲ್ಲ. ಇಲ್ಲ ಆ ಥರ ಏನಿಲ್ಲ. ಆಮೇಲೆ ಏನಾಗಿದೆ ಒಬ್ಬ ಅಲ್ಲ ಏನು ಮಾಡೋಕ್ಕಾಗಿಲ್ಲ. ನಾನು ದರ್ಶನ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದರೆ ಪಾಪ ಅವ್ರವ್ರ ನೋವು ಅವ್ರವ್ರಿಗೆ ಗೊತ್ತಿರ್ತದೆ ಮಗ, ಸೊ ಅವ್ರ ನೋವು ಗೊತ್ತಿರ್ತದೆ. ಏನಕ್ಕೆ ಅಂದರೆ ಕೆಲವ್ರು ಇರ್ತಾರೆ, ಕೆಲವು ಕ್ಯಾರೆಕ್ಟರ್ಸ್ಗಳು, ಕೆಲವು ಸೇಡಿಸ್ ಕ್ಯಾರೆಕ್ಟರ್ಸ್ಗಳೆಲ್ಲ ಇರ್ತವೆ, ಅವ್ರಿಗೂ ಖುಷಿ. ಒಬ್ಬ ನೋವು ಒಳಗಡೆ ದರ್ಶನ್ ಎಷ್ಟು ನೋವು ಪಟ್ಟಿರ್ತಾರೆ, ದರ್ಶನ್ ಏನು ಪ್ರಾಬ್ಲಮ್ ಆಗಿರುತ್ತೆ ಅದೆಲ್ಲ ಯಾರಿಗೂ ಗೊತ್ತಿರಲ್ಲ. ಸೊ ಅವ್ರಿಗೆ ಓದ್ನ ಒಳಗಡೆ ಕೂತವನ ಒಳಗಡೆ ಅವ್ನು ಸಿಕ್ಕಲಿಲ್ವ, ಇದು ಕೆಲವರು ಮನಸ್ಥಿತಿಗಳು ಏನು ಮಾಡೋಕ್ಕಾಗಲ್ಲ. ಅಂಥವ್ರು ನಾವು ಚೇಂಜು ಮಾಡೋಕ್ಕಾಗಲ್ಲ ಅಲ್ವಾ. ಅದನ್ನು ಚೇಂಜ್ ಮಾಡಬೇಕು ಅಂತಂದರೆ ಸೊ ದೇವರೇ ನಾವು ಏನು ಮಾಡೋಕ್ಕಲ್ಲ, ನೀವು ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಏನು ಮಾಡೋಕ್ಕೆ ಹಂಗಂತಬಿಟ್ಟು ಮೀಡಿಯಾ ದೋಷಿಸಿದ್ರೆ ಅದು ತಪ್ಪದು, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಪ್ರಪಂಚದಲ್ಲಿ ಎಲ್ಲ ನಡೀತಾ ಇರ್ತದೆ, ಎಲ್ಲನೂ ತೋರಿಸ್ತಾರೆ. ಒಳ್ಳೇದು ಕೆಟ್ಟದ್ದು ನಿಮಗೆ ಬಿಟ್ಟಿದ್ದು, ನೀವು ತಗೊಳ್ಳಿ. ಅದಕ್ಕೆ ಮೀಡಿಯಾದವ್ರನ್ನ ಯಾಕೆ ಬೈತೀರಾ ನೀವು? ಚಾನ್ಸೇ ಇಲ್ಲ, ನೆವರ್. ಇಲ್ಲ, ನಾನು ಹೋಗಕ್ಕೆ ಮುಂಚೆ 2 ದಿವಸ ಮುಂಚೆ ಮೀಟ್ ಮಾಡಿದೆ. ಹೋಗಕ್ಕೆ ಮುಂಚೆ ಸಿಕ್ಕಿದ್ರು, ಮಾತಾಡಿದ್ವಿ. ಆ್ಯಂಡ್ ನೋಡೋಣ. ಸೊ ನನಗೆ ಹಂಗೇನಿಲ್ಲಮ್ಮ, ಸಂಗೀತ ಮ್ಯೂಸಿಕ್ ಡೈರೆಕ್ಟರ್ಸ್ ನನಗೆ ಇಂಪಾರ್ಟೆಂಟೇ. ಮ್ಯೂಸಿಕ್ ಡೈರೆಕ್ಟರ್ಸ್ ನನಗೆ ಇವಾಗ ಯಾರೇ ತಗೊಳ್ಳಿ, ನನಗೆ ಹರಿಕೃಷ್ಣ ಅವರಾಗಲಿ, ಗುರುಜಿ ಆಗಲಿ, ಆರ್ ಪಿ ಪಟ್ನಾಯಕರಾಗಲಿ, ಅರ್ಜುನ್ ಜನ್ಯ ಅವರಾಗಲಿ, ಈಗ ಸಂಭ್ರಮ ಅವರು ಸಾಂಗ್ ಆಡಿದೆ, ಇವರಾಗಲಿ ನನಗೆಲ್ಲಾದರೂ ಅಂದರೆ ಒಳ್ಳೊಳ್ಳೆ ಸಾಂಗ್ಗಳು ಕೊಡ್ತೀಯಾರು ನನಗೆ. ನನ್ನ ಈಗ ಇವರು ಪ್ರೇಮ್ ಕೈಲಿ ಯಾಕೆ ಸಾಂಗ್ ಆಡಿಸ್ಬೇಕು ಅಂದ್ಕೊಂಡ್ರು ಅಂದರೆ ಬಿಕಾಸ್ ಆಫ್ ಅವ್ನು ವಾಯ್ಸ್ ಸೆಟ್ ಆಗುತ್ತೆ, ಈ ಸಾಂಗಿಗೆ ಸೂಟ್ ಆಗುತ್ತೆ ಅನ್ನೋ ಒಂದು ಇದರಿಂದ ಕೊಡ್ತಿದ್ದಾರೆ. ಅದೇನೆಂದರೆ ಅವ್ರು ಮಾಡಿರೋ ಶ್ರಮ. ಬಟ್ ಎಲ್ಲೋ ನನ್ನ ಒಂದು ವಾಯ್ಸ್ ಬಿದ್ದರೆ ಏನೋ ಒಂದು ಸಾಂಗ್ ಹಿಟ್ ಆಗುತ್ತೆ ಅಂತ, ಅದೆಲ್ಲ ಸುಳ್ಳು. ನನ್ನ ವಾಯ್ಸ್ ಬಿದ್ದರೆ ಸಾಂಗ್ ಹಿಟ್ ಆಗುತ್ತೆ ಅಂತ, ಬಟ್ ಅವ್ರ ಶ್ರಮ. ಸೊ ಅವ್ರ ಶ್ರಮದಿಂದ ನಂದು ಒಂದು ಏನೋ ನಾರು ಏನೋ ಸ್ವರ್ಗಕ್ಕೆ ಸೇರುತ್ತೆ ಅಂತಾರಲ್ಲ, ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಸೇರ್ತೇವೆ ಅಂತ, ಆ ಥರ ನಮ್ಮದು ಏನೋ